ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. 24 ಗಂಟೆ 121 ವರ್ಷದ ಮಳೆ. ರಾಜಧಾನಿ ದೆಹಲಿ ಜಲಾಹುತಿ. ರಾಷ್ಟ್ರ ರಾಜಧಾನಿ ದೆಹಲಿಯ ರೋಡಲ್ಲಿ ತೇಲಿದ ವಾಹನಗಳು. ವಿಮಾನ ನಿಲ್ದಾಣ ಜಲಾವೃತ. ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತ. ಕರ್ನಾಟಕ ಸೇರಿ 18 ರಾಜ್ಯಗಳ ಭಾರೀ ಮಳೆ ಎಚ್ಚರಿಕೆ. ದಿಲ್ಲಿಗೆ ಆಘಾತ ಕೊಟ್ಟ ವರುಣ ತಂದಿಟ್ಟಿದ್ದೆಂತಹ ಅನಾಹುತ. ಭಾರೀ ಮಳೆಗೆ ರಾಜಧಾನಿಯಲ್ಲಿ ಏನಾಗಿದೆ? ಇನ್ನೆಷ್ಟು ದಿನ ಅಬ್ಬರಿಸಲಿದ್ದಾನೆ ಮಳೆ? ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇಪ್ಪತ್ನಾಲ್ಕು ಗಂಟೆ 121 ವರ್ಷದ ಮಳೆ. ರಾಜಧಾನಿ ದೆಹಲಿ ಜಲಾಹುತಿ. ಮುಳುಗಿದ ವಾಹನಗಳು. ವಿಮಾನ ನಿಲ್ದಾಣವು ಜಲಾವೃತ. ಕೊಲ್ಲಿ ವಾಯುಭಾರ ಕುಸಿತ. 18 ರಾಜ್ಯಗಳಲ್ಲಿ ಅಬ್ಬರಿಸ್ತಾನ ವರುಣ. ರಣರಕ್ಕಸ ಮಳೆಗೆ ವಾಣಿಜ್ಯ ನಗರಿ ಮುಂಬೈ ಮುಳುಗೋದನ್ನ ಸಾಕಷ್ಟು ಬಾರಿ ನೋಡಿದ್ದೇವೆ. ಕಳೆದ ವರ್ಷ ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ ಬಿದ್ದ ಭೀಕರ ಮಳೆಗೆ ಕಾರು, ಬೈಕ್, ಆಟೋಗಳು ಆಟಿಕೆಗಳಂತೆ ಕೊಚ್ಚಿ ಹೋಗಿದ್ದನ್ನು ನೋಡಿದ್ದೇವೆ. ಅಷ್ಟೇ ಯಾಕೆ, ನಮ್ಮ ಬೆಂಗಳೂರಲ್ಲೂ ಈ ತರಹದ ದೃಶ್ಯಗಳಿಗೆ ಸಾಕ್ಷಿಯಾಗಿತ್ತು. ಹೀಗೆ ದೇಶದ ಹಲವು ನಗರಗಳು ಮಹಾಮಳೆಗೆ ಮುಳುಗೋದು ಹೊಸದೇನಲ್ಲ. ಆದರೆ ಈಗ ರಾಷ್ಟ್ರ ರಾಜಧಾನಿ ದೆಹಲಿಯೂ ಈ ಸಾಲಿಗೆ ಸೇರಿದೆ. ದೆಹಲಿಯಲ್ಲಿ ಸುರಿದ ದಾಖಲೆ ಮಳೆ ಅದೆಂಥ ಪರಿಸ್ಥಿತಿಯನ್ನ ತಂದಿಟ್ಟಿದೆ ನೋಡಿ. ರಾಷ್ಟ್ರ ರಾಜಧಾನಿ ದೆಹಲಿನ ಇದು ಅನ್ನೋ ಥರವಿದೆ ಈ ದೃಶ್ಯಗಳು. ನಮ್ಮ ದೇಶದ ರಾಜಧಾನಿಯ ವಿಮಾನ ನಿಲ್ದಾಣಕ್ಕೂ ಹೇಗೆ ಮಳೆ ನೀರು ನುಗ್ಗಿದೆ ನೋಡಿ. ವಿಮಾನ ನಿಲ್ದಾಣ ಒಳಗೂ ಹೊರಗೂ ನೀರು ತುಂಬಿದ ಈ ದೃಶ್ಯಗಳು ದೆಹಲಿಗೆ ಮಹಾಮಳೆಗೆ ಸಾಕ್ಷಿಯ, ಅಥವಾ ರಾಜಧಾನಿ ದೆಹಲಿಯ ಅವ್ಯವಸ್ಥೆಗೆ ಸಾಕ್ಷಿಯಾಗುತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ದೆಹಲಿಯಲ್ಲಿ ಬಿದ್ದಿರೋದು ನಾರ್ಮಲ್ ಮಳೆಗಂತೂ ಅಲ್ವೇ ಅಲ್ಲ. 24 ಗಂಟೆಯಲ್ಲಿ ಶತಕದ ಮಳೆ ಬಿದ್ದಿದೆ. ಶತಕಗಳ ನಂತರ ದೆಹಲಿ ಇಷ್ಟೊಂದು ಭೀಕರ ಮಳೆಯನ್ನ ಕಂಡಿದೆ. ಹಾಗಾಗಿ ದೆಹಲಿಯ ರೋಡ್ಗಳು ನದಿಗಳಂತೆ ಉಕ್ಕಿ ಹರಿದಿದೆ. ಪ್ರಸಕ್ತ ಮುಂಗಾರಿನಲ್ಲಿ 1100 ಮಿಲಿಮೀಟರ್ ಮಳೆ. ದೆಹಲಿಯಲ್ಲಿ 46 ವರ್ಷಗಳ ನಂತರ ಗರಿಷ್ಠ ಮುಂಗಾರು. ದೆಹಲಿಯಲ್ಲಿ ಈ ವರ್ಷ ಮುಂಗಾರು ಋತುವಿನಲ್ಲಿ 1100 ಮಿಲಿಮೀಟರ್ ಮಳೆಯಾಗಿದೆ. ಇದು 46 ವರ್ಷಗಳಲ್ಲೇ ಗರಿಷ್ಠ ಮಳೆ. ಇದಕ್ಕೂ ಹಿಂದೆ 1975ರ ಮುಂಗಾರು ಋತುವಿನಲ್ಲಿ 1150 ಮಿಲಿಮೀಟರ್ ಮಳೆಗೆ ಸಾಕ್ಷಿಯಾಗಿತ್ತು ದೆಹಲಿ. ರಾಷ್ಟ್ರ ರಾಜಧಾನಿಯಲ್ಲಿ ಬಿದ್ದ ಗರಿಷ್ಠ ಮಳೆ ಇದು. 2003ರ ಮುಂಗಾರು ಋತುವಿನಲ್ಲಿ 1050 ಮಿಲಿಮೀಟರ್ ಮಳೆಯಾಗಿತ್ತು. ಆದರೆ ಈ ಬಾರಿ 46 ವರ್ಷಗಳ ಗರಿಷ್ಠ ಮಳೆಯಾಗಿರುವ ಕಾರಣ ದೆಹಲಿ ಜಲಸಂಕಷ್ಟಕ್ಕೆ ತುತ್ತಾಗಿದೆ. ನೂರ 21 ವರ್ಷಗಳ ನಂತರ ದೈನಂದಿನ ಗರಿಷ್ಠ ಮಳೆ ದಾಖಲೆ. 24 ಗಂಟೆ ಸುರಿದ ಶತಕದ ಮಳೆಗೆ ರಾಜಧಾನಿ ಜಲಾವೃತ. ದೆಹಲಿಯಲ್ಲಿ ಶನಿವಾರ ಮುಂಜಾನೆ 8:30ಕ್ಕೆ ಕೊನೆಯಾದ 24 ಗಂಟೆಗಳ ಅವಧಿಯಲ್ಲಿ
94.7 ಮಿಲಿಮೀಟರ್ ಮಳೆ ಸುರಿದಿದೆ. ನಿಜ ಹೇಳಬೇಕು ಅಂದ್ರೆ ಹೀಗೆ ಜಲಾವೃತಕ್ಕೆ ಕಾರಣವಾದ ದೆಹಲಿಯ ಮಹಾಮಳೆ ದಾಖಲೆ ಮೇಲೆ ದಾಖಲೆ ಬರೆದಿದೆ. ದೆಹಲಿಯಲ್ಲಿ 24 ಗಂಟೆಯಲ್ಲಿ ಸುರಿದ ಮಳೆಯ ಪ್ರಮಾಣ ಕಳೆದ 121 ವರ್ಷಗಳಲ್ಲೇ ದೈನಂದಿನ ಗರಿಷ್ಠ ಮಳೆ ಎನಿಸಿಕೊಂಡಿದೆ. ಇನ್ನು ಸೆಪ್ಟೆಂಬರ್ 1ರಲ್ಲೇ ದೆಹಲಿಯಲ್ಲಿ 390 ಮಿಲಿಮೀಟರ್ ಮಳೆಯಾಗಿದೆ. ಇದು ಕೂಡ 77 ವರ್ಷಗಳ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಬಿದ್ದಿರುವ ಗರಿಷ್ಠ ಮಳೆ. ಈ ಹಿಂದೆ 1944ರ ಸೆಪ್ಟೆಂಬರ್ನಲ್ಲಿ 417 ಮಿಲಿಮೀಟರ್ ಮಳೆಗೆ ಸಾಕ್ಷಿಯಾಗಿತ್ತು ರಾಜಧಾನಿ. ಆ ಬಳಿಕ ಇಷ್ಟೊಂದು ಭೀಕರ ಮಳೆ ಸೆಪ್ಟೆಂಬರ್ನಲ್ಲಿ ಬಿದ್ದಿರಲಿಲ್ಲ. ಆದರೆ ಈ ಬಾರಿ ಸೆಪ್ಟೆಂಬರ್ನಲ್ಲಿ ದೆಹಲಿ ಗರಿಷ್ಠ ಮಳೆ ಕಂಡಿದೆ. ಒಟ್ಟಾರೆ ಕಳೆದ 4 ತಿಂಗಳ ಅವಧಿಯಲ್ಲಿ ದೆಹಲಿಯಲ್ಲಿ 1139 ಮಿಲಿಮೀಟರ್ ಮಳೆಯಾಗಿದೆ. ಇದು ಕೂಡ 46 ವರ್ಷಗಳ ನಂತರ ದೆಹಲಿಯಲ್ಲಿ ಬಿದ್ದ ಅತ್ಯಧಿಕ ಮಳೆ. ಹೀಗೆ 24 ಗಂಟೆಯಲ್ಲಿ ಶತಮಾನದ ಮಳೆ, 46 ವರ್ಷಗಳ ನಂತರ ಎದುರಾದ ಗರಿಷ್ಠ ಮುಂಗಾರಿಗೆ ರಾಷ್ಟ್ರ ರಾಜಧಾನಿಗೆ ಈ ಪರಿ ಹಾನಿ ಮಾಡಿದೆ ನೋಡಿ. ದೇಶದ ಯಾವುದೋ ನಗರದಲ್ಲಿ ಹೀಗೆ ಮಳೆ ನೀರು ನದಿಯಂತೆ ಹರಿದ್ರೆ ಅದು ಸಾಮಾನ್ಯ ಬಿಡಿ. ಆದ್ರೆ ರಾಷ್ಟ್ರ ರಾಜಧಾನಿಯಲ್ಲಿ ಹೀಗಾಗಿದೆ ಅಂದ್ರೆ ಅಚ್ಚರಿಯಾಗೋದು ಸಹಜ. ಈ ದೃಶ್ಯವನ್ನ ನೋಡಿ ದೆಹಲಿಯಲ್ಲಿ ಮಳೆ ಎಂತಹ ನರಕ ಸೃಷ್ಟಿಸಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಸೊಂಟಮಟ್ಟ ನೀರಲ್ಲಿ ಹೂ ತೆಗೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿ ಮುಗ್ಗರಿಸಿ ಬಿದ್ದಿದ್ದಾನೆ. ಇನ್ನು ರೋಡ್ಗಳ ಕಥೆಯಂತೂ ಹೇಳೋದೇ ಬೇಡ. ನೀರು ನಿಂತ ರೋಡ್ಗಳಲ್ಲಿ ಬೋಟಿಂಗ್ ಮಾಡ್ತಾ ಸರ್ಕಾರವನ್ನ ಟೀಕಿಸುವ ದೃಶ್ಯಗಳು ದೆಹಲಿಯ ಹಲವೆಡೆ ಕಂಡು ಬಂದಿದೆ. देखिए इस सीजन में मेरा बहुत मन था कि ऋषिकेश राफ्टिंग के लिए जाने का, लेकिन किसी कारणवश कोरोना के कारण मैं लगातार लॉकडाउन के कारण मैं जा नहीं पाया. ಇನ್ನು ದೆಹಲಿಯ ರೋಡ್ಗಳು ನದಿಗಳಂತೆ ಉಕ್ಕಿ ಹರಿದ ಪರಿಣಾಮ ಬೈಕ್ ಸವಾರರು ಹೆಣಗಾಡುವ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ಇನ್ನು ದೆಹಲಿಯ ಪಾಲಂ ಫ್ಲೈಓವರ್ ಬಳಿ ನೀರಲ್ಲಿ ಬಸ್ ಕೆಟ್ಟು ನಿಂತ ಪರಿಣಾಮ ಪ್ರಯಾಣಿಕರು ಸಂಕಷ್ಟಕ್ಕೆ ಒಳಗಾಗಿದ್ರು. ಅಂಡರ್ ಪಾಸ್ನಲ್ಲಿ ನೀರು ನಿಂತಿದ್ರಿಂದ ಬಸ್ ಮುಳುಗುವ ಸಾಧ್ಯತೆಯೂ ಇತ್ತು. ತಕ್ಷಣ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬಸ್ನಲ್ಲಿದ್ದ ಸುಮಾರು 40 ಪ್ರಯಾಣಿಕರನ್ನ ರಕ್ಷಿಸಿದ್ರು. ಎಲ್ಲರನ್ನ ಬಸ್ನಿಂದ ಕೆಳಗಿಳಿಸಿದ ಕಾರಣ ಮಹಾ ಅನಾಹುತ ತಪ್ಪಿದೆ. ಶನಿವಾರ ಹೀಗೆ ಸುರಿದ ಭಾರಿ ಮಳೆಗೆ ರೋಡ್ಗಳು ಮಾತ್ರ ನದಿಯಂತಾಗಿರಲಿಲ್ಲ. ವಿಶಾಲವಾದ ವಿಮಾನ ನಿಲ್ದಾಣವು ಸಮುದ್ರದಂತಾಗಿತ್ತು. ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಂಪೂರ್ಣ ಪ್ರದೇಶಗಳು ಜಲಾವೃತಗೊಂಡಿತ್ತು. ಇನ್ನು ದಕ್ಷಿಣ ದೆಹಲಿಯ ಮೋತಿಬಾಗ್, ಆರ್ಕೆಪುರಂ, ಮಧುವಿಹಾರ್, ಹರಿನಗರ, ರೊಹತಕ್ ರಸ್ತೆ, ಬದರ್ಪುರ್, ಸೋಮ್ ವಿಹಾರ, ಬರ್ತಲ ರಸ್ತೆಗಳು, ಐಪಿ ಸ್ಟೇಷನ್, ವಿಕಾಸ್ ಮಾರ್ಗ್, ಸಂಗಮ್ ವಿಹಾರ್, ಮೆಹರುಲಿ, ಬರ್ದಾಪುರ್ ರಸ್ತೆ, ಮುನಿರ್ಕಾ, ರಾಜ್ಪುರ ಖುರ್ದ್, ನಂಗೋಯ್ಲಿ, ಕಿರಾರಿ ಪ್ರದೇಶಗಳೆಲ್ಲ ಜಲಾವೃತಗೊಂಡು ಜನರು ಸಂಕಷ್ಟಕ್ಕೊಳಗಾಗಿದ್ರು. ಮೊದಲೇ ಟ್ರಾಫಿಕ್ ಜಾಮ್ಗೆ ಹೆಸರಾದ ದೆಹಲಿಯಲ್ಲಿ ಮಳೆಯಿಂದಾಗಿ ಇನ್ನಷ್ಟು ಟ್ರಾಫಿಕ್ ಸಮಸ್ಯೆ ಸೃಷ್ಟಿಯಾಗಿ ಪ್ರಯಾಣಿಕರು ಪರದಾಡುವ ಸ್ಥಿತಿ ಬಂದಿತ್ತು. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ದು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ವು. ಹೀಗೆ ದೆಹಲಿ ಶತಮಾನದ ನಂತರ ಬಿದ್ದ 24 ಗಂಟೆಯ ಭಾರಿ ಮಳೆಗೆ ಕಂಗೆಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತಗೊಂಡಿರೋದ್ರಿಂದ ಇನ್ನೂ 1-2 ದಿನ ಮಹಾಮಳೆ ಆಗಬಹುದು ಎಂಬ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈಗಾಗಲೇ ದಾಖಲೆ ಮಳೆಗೆ ತೊಯ್ದು ತೊಪ್ಪೆಯಾಗಿ ರೋಡ್ಗಳೆಲ್ಲ ನದಿಗಳಂತಾಗಿ ನಡ್ಕೊಂಡು ಹೋಗೋ ಬದಲು ಈಜಾಡಿಕೊಂಡು ತೆಪ್ಪ ಬೋಟ್ಗಳಲ್ಲಿ ಸಂಚರಿಸಬೇಕಾದ ಸ್ಥಿತಿ ಬಂದ ದೆಹಲಿಗೆ ಮತ್ತೊಂದು ಸುತ್ತಿನ ಭೀಕರ ಮಳೆಯ ಹೊಡೆತ ಬಿದ್ರೆ ಇನ್ನೂ ಅದೆಂಥ ಪರಿಸ್ಥಿತಿ ಬರುತ್ತೋ ಗೊತ್ತಿಲ್ಲ.
1978ರಲ್ಲಿ ದೆಹಲಿಯನ್ನ ನಡುಗಿಸಿತ್ತು ಭೀಕರ ಮಳೆ. 43 ವರ್ಷದ ಹಿಂದೆ ಅಪ್ಪಳಿಸಿತ್ತು ಯಮುನಾ ಪ್ರವಾಹ. ಯಮುನಾ ನದಿ ಭಾಗದಲ್ಲಿ ಮತ್ತು ದೆಹಲಿಯಲ್ಲಿ 43 ವರ್ಷದ ಹಿಂದೆ ಭಾರಿ ಮಳೆಯಾಗಿತ್ತು. ಆ ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ಕಂಡು ಕೇಳರಿಯದ ರೀತಿಯಲ್ಲಿ ಕಂಗೆಟ್ಟಿತ್ತು. ಒಂದ್ ಕಡೆ ಮಳೆ, ಮತ್ತೊಂದ್ ಕಡೆ ಅಪಾಯದ ಮಟ್ಟ ಮೀರಿದ ಯಮುನಾ ನದಿ ಪ್ರವಾಹ ಅಂದು ದೆಹಲಿಯ ಜಹಾಂಗೀರ್ಪುರಿಗೆ ಕೊಟ್ಟ ಜಲಾಘಾತವನ್ನ ಅಲ್ಲಿನ ಜನ ಇನ್ನೂ ಮರೆತಿಲ್ಲ. ಸೆಪ್ಟೆಂಬರ್ 5, 1978ರಂದು ಯಮುನಾ ನದಿ ಪ್ರವಾಹಕ್ಕೆ ದೆಹಲಿಯ ಹಲವು ಪ್ರದೇಶಗಳು ಅಕ್ಷರಶಃ ನದಿಯಲ್ಲಿ ಒಂದಾದಂತೆ ಕಂಡುಬಂದಿತ್ತು. ಹೀಗೆ ಯಮುನಾ ಅಂದು ನದಿ ಪ್ರವಾಹ ನುಗ್ತಾ ಇದ್ದಂತೆ ತಗ್ಗು ಪ್ರದೇಶದ ಜನರನ್ನ ಅಂದು ಸ್ಥಳಾಂತರಗೊಳಿಸಲಾಗಿತ್ತು. ಸುಮಾರು 10,000 ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಗೊಳಿಸಲಾಗಿತ್ತು. ಹೇಗಿತ್ತು ಅವತ್ತಿನ ಪರಿಸ್ಥಿತಿ ಅಂದ್ರೆ, ಅಜಾದ್ಪುರ್ ಮಾಡೆಲ್ ಟೌನ್ನಲ್ಲಿ ನೋಡ್ತಿದ್ದಂತೆ ನದಿ ಪ್ರವಾಹ ನುಗ್ಗಿ 5 ಅಡಿ ಎತ್ತರಕ್ಕೆ ನೀರು ಬಂದು ನಿಂತಿತ್ತು. ಅಂದಿನ ಪ್ರವಾಹದಲ್ಲಿ ಅತಿ ಹೆಚ್ಚು ಹಾನಿಗೀಡಾಗಿದ್ದು ಇಂದಿರಾನಗರ, ಮಜ್ಲಿಸ್ ಪಾರ್ಕ್, ಗೋಪಾಲ್ ನಗರ, ಆಲಿಪುರ್, ಮುಖರ್ಸಿ ನಗರ, ಕಿಂಗ್ವೇ ಕ್ಯಾಂಪ್, ದೆಹಲಿ ಯೂನಿವರ್ಸಿಟಿ, ಆದರ್ಶ ನಗರ, ಸಿವಿಲ್ ಲೈನ್ಸ್, ಬೆಲಾ ರೋಡ್, ಓಖುಲಾ, ಸಾರಿ ಖಾಲಿ ಖಾನ್, ಮಹಾರಾಣಿ ಭಾಗ್ ಪ್ರದೇಶಗಳು. 1978ರಲ್ಲಿ ದೆಹಲಿಗೆ ಎದುರಾದ ಈ ಪ್ರವಾಹ ರಾಜಧಾನಿ ಕಂಡ ಅತಿ ಭೀಕರ ಪ್ರವಾಹ ಎಂದೇ ಹೇಳಲಾಗುತ್ತೆ. ಅಂದಿನ ಪ್ರವಾಹಕ್ಕೆ ಒಂದು ಕಾರಣ ಮಳೆಯಾಗಿದ್ರೆ ಮತ್ತೊಂದು ಕಾರಣ ಯಮುನಾ ನದಿ ಅಪಾಯದ ಮಟ್ಟ ಮೀರಿ 2.66 ಮೀಟರ್ಗೆ ಏರಿಕೆಯಾಗಿತ್ತು. ಯಮುನಾ ನದಿಯಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಮತ್ತೆಂದೂ ಹರಿದಿಲ್ಲ ಅಂತಾರೆ ದೆಹಲಿಯ ನಾಗರಿಕರು. ಇವತ್ತಿಗೂ ದೆಹಲಿಯಲ್ಲಿ ಪ್ರವಾಹ ಅಂದ್ರೆ ನೆನಪಾಗೋದೇ 1978ರ ಆ ಯಮುನಾ ಅಬ್ಬರ. 1978ರಲ್ಲಿ ಯಮುನಾ ನದಿ ನೀರಿನ ಮಟ್ಟ 207.49 ಮೀಟರ್ಗೆ ಏರಿಕೆಯಾದ ಕಾರಣ ದೆಹಲಿಯ ಕೆಲ ಭಾಗಗಳು ಸಂಪೂರ್ಣ ಜಲಾವೃತವಾಗಿದ್ವು. 2010 ಮತ್ತು 2013ರಲ್ಲೂ 207 ಮೀಟರ್ ಏರಿಕೆಯಾದರೂ 1978ರ ದಾಖಲೆಯನ್ನ ಮುರಿದಿರಲಿಲ್ಲ. ಇದಕ್ಕೂ ಮುನ್ನ 1866, 1867ರಲ್ಲಿ ಯಮುನಾ ನದಿ ನೀರಿನ ಮಟ್ಟ 207.73 ಮೀಟರ್ನಷ್ಟು ಏರಿಕೆಯಾಗಿತ್ತು. ಆಗಲೂ ದೆಹಲಿ ಪ್ರವಾಹ ಸಂಕಷ್ಟಕ್ಕೊಳಗಾಗಿತ್ತು. ಆದರೆ ಈಗ ಯಮುನಾ ನದಿ ಪ್ರವಾಹದಿಂದಾಗಿ ದೆಹಲಿಗೆ ಸಂಕಷ್ಟ ಎದುರಾಗಲ್ಲ. ಯಾಕಂದ್ರೆ 1978ರ ಪ್ರವಾಹದ ನಂತರ ಯಮುನಾ ಪ್ರವಾಹ ದೆಹಲಿಯ ಜನವಸತಿ ಪ್ರದೇಶಗಳನ್ನ ಆವರಿಸದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನದಿಯ ಇಕ್ಕೆಲಗಳಲ್ಲಿ ನೀರು ನಗರಕ್ಕೆ ನುಗ್ಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಆದರೂ 2010 ಮತ್ತು 2013ರಲ್ಲಿ ಭಾರೀ ಮಳೆಯಿಂದ ಯಮುನಾ ಪ್ರವಾಹ ಕೆಲ ಪ್ರದೇಶಗಳಿಗೆ ನುಗ್ಗಿದ್ರೂ 1978ರಂತೆ ಭೀಕರ ಪ್ರವಾಹ ಸ್ಥಿತಿ ಎದುರಾಗಲಿಲ್ಲ. ಆದರೆ ಈ ಬಾರಿ ಸುರಿದ ಭಾರೀ ಮಳೆಗೆ ಯಮುನಾ ಉಕ್ಕಿ ಹರಿದು ನಗರಕ್ಕೆ ನುಗ್ಗದಿದ್ರು ಜಡಿ ಮಳೆಯ ಅಬ್ಬರವೇ ದೆಹಲಿಗೆ ಮತ್ತೆ 1978ರ ಪ್ರವಾಹ ನೆನಪಿಸುವಂತೆ ಮಾಡಿಬಿಡ್ತು. ರ ಭೀಕರ ಪ್ರವಾಹದ ನಂತರ ದೆಹಲಿ ಸಣ್ಣ ಪುಟ್ಟ ಮಳೆಗೆ ಸಣ್ಣ ಪುಟ್ಟ ಸಮಸ್ಯೆ ಎದುರಿಸಿದೆ ಅಷ್ಟೇ. ಅಂದಿನ ಕರಾಳ ನೆನಪನ್ನ ಮತ್ತೆ ನೆನಪಿಸುವ ಭೀಕರ ಪ್ರವಾಹಕ್ಕೆ ದೆಹಲಿ ತುತ್ತಾಗಲಿಲ್ಲ. ಆದರೆ ಈ ಬಾರಿ ಯಮುನಾ ಅಬ್ಬರಿಸಿ ಸಂಕಷ್ಟ ತಂದಿಡದೇ ಇದ್ರೂ ವರುಣ ಆರ್ಭಟಿಸಿ ಇಷ್ಟೆಲ್ಲ ಅನಾಹುತವಾಗಿದೆ. ಆದರೆ ದೆಹಲಿಗೆ ಇನ್ನೂ ಕೂಡ ವರುಣಾಘಾತದಿಂದ ಬಿಡುಗಡೆ ಸಿಕ್ಕಿಲ್ಲ. ಭಾರತೀಯ ಹವಾಮಾನ ಇಲಾಖೆ ಸೆಪ್ಟೆಂಬರ್ 17 ಮತ್ತು ಸೆಪ್ಟೆಂಬರ್ 18ರಂದು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂಬ ಎಚ್ಚರಿಕೆಯನ್ನ ಕೊಟ್ಟಿದೆ. ಕೇವಲ ದೆಹಲಿ ಮಾತ್ರವಲ್ಲ, ಕರ್ನಾಟಕ ಸೇರಿದಂತೆ 18 ರಾಜ್ಯಗಳಲ್ಲಿ ಇನ್ನೊಂದು ವಾರ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಕೆಲ ದಿನಗಳ
ದಿನಗಳ ಹಿಂದೆ ತೆಲಂಗಾಣದಲ್ಲಿ ಸುರಿದ ಮಳೆ ಲಕ್ಷಾಂತರ ಜನರನ್ನ ಸಂಕಷ್ಟಕ್ಕೆ ದೂಡಿತ್ತು. ಇದೀಗ ಉತ್ತರಾಖಂಡ್ನಲ್ಲಿ ರಣಮಳೆಗೆ ರೋಡ್ಗಳು, ಬ್ರಿಡ್ಜ್ಗಳು ಕೊಚ್ಚಿ ಹೋಗ್ತವೆ. ಇನ್ನು ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತಗೊಂಡ ಪರಿಣಾಮ 18 ರಾಜ್ಯಗಳಲ್ಲಿ ವರುಣಾರ್ಭಟ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ. ಚಿಕ್ಕ ಬ್ರೇಕ್. ರಸ್ತೆಯಲ್ಲೇ ನರಕ